ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನದ ಒಂದು ವಿಶಿಷ್ಟ ಅಡುಗೆ ಏನಂದರೆ ಸ್ಪೆಷಲ್ ಆಗಿ ನನ್ನ ಸ್ಟೈಲಲ್ಲೇ ಮಾಡುವಂಥ ಒಂದು ಚಿಕನ್ನಲ್ಲಿ ಒಂದು ರೆಸಿಪಿ. ಏನಪ್ಪ ಅಂದರೆ ಚಿಲ್ಲಿ ಚಿಕನ್. ಹೆಸರಲ್ಲೇ ಇದೆ, ಚಿಲ್ಲಿ ಮತ್ತು ಚಿಕನ್ ಎರಡೇ ಐಟಮ್. ಯಾವ ಐಟಮ್ ಇದ್ರಲ್ಲಿ ಹಾಕಿರಲ್ಲ. ಚಿಲ್ಲಿ ಚಿಕನ್ ಮಾರ್ಕೆಟಲ್ಲಿ ಅಂದರೆ ರೆಸ್ಟೋರೆಂಟ್ ಸಿಗೋವಂಥದ್ದು ಹೇಗಿರಪ್ಪ ಅಂದರೆ ಕ್ಯಾಪ್ಸಿಕಮ್ ಅವೆಲ್ಲ ಎಕ್ಸ್ಪೈಸೆಡ್ ಮಸಾಲ ಹಾಕಿರ್ತಾರೆ, ಅದರಿಂದ ಅವರು ಚಿಲ್ಲಿ ಚಿಕನ್ ಮಾಡ್ತಾರೆ. ಆದರೆ ಇವತ್ತು ನಾವು ಚಿಲ್ಲಿ ಮತ್ತು ಚಿಕನ್ ತೊಗೊಂಡು ಮಾತ್ರ ಮಾಡೋಣ. ಚಿಲ್ಲಿ ಚಿಕನ್ ಹೀಗೆ ಮಾಡೋದನ್ನು ಫಟಾಫಟಾಗಿ ನನ್ನ ಸ್ಟೈಲಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 kg ಸ್ಕಿನ್ಲೆಸ್ ಚಿಕನ್, ಅರ್ಧ kg ಈರುಳ್ಳಿ ಸ್ಲೈಸ್ ಮಾಡಿರೋಂಥದ್ದು, ಕರಿಬೇವು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ದೆಣ್ಣೆ ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಗ್ಯಾಸ್ ಮಾಡ್ಕೊಂಡು ಬಾಣಲೆಯನ್ನು ಇಟ್ಕೊಳ್ಳೋಣ. ಬಾಣಲೆ ಕಾದ ನಂತರ ನಾನು ಮಾಡೋಣ ಅದರಲ್ಲಿ ಎಣ್ಣೆ ಹಾಕೊಳ್ಳೋಣ. ವೀಕ್ಷಕರಿಗೆ ಬಾಣಲೆ ಕಾದಿದೆ, ಇದನ್ನು ನಾವು ಎಣ್ಣೆ ಹಾಕೋಣ. ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಇಷ್ಟು ಸಾಕು. ಅಂದರೆ ಚಿಕನ್ ಚಿಲ್ಲಿ ಡ್ರೈ ಮಾಡ್ತಿದ್ದೀವಿ, ಹೆಸರು ತಕ್ಕಂತೆ ಚಿಕನ್ ಚಿಲ್ಲಿ ಡ್ರೈ, ಅಂದರೆ ಚಿಕನ್ನು ಚಿಲ್ಲಿ ಮಾತ್ರ ಇರುತ್ತೆ. ಅಡಿಷನಲ್ ಆಗಿ ನಾವು ಅದರಲ್ಲಿ ಕರಿಬೇವು ಕೂಡ ಹಾಕ್ಕೊತೀವಿ. ಅದಕ್ಕೆ ಮೊದಲೇ ನಾವು ಕರಿಬೇವನ್ನ ಇದರಲ್ಲಿ ಫ್ರೈ ಮಾಡ್ಕೊಂಬೋಣ. ಫಸ್ಟಿಗೆ ನಾವು ಎಣ್ಣೆ ಕಾದ ನಂತರ ಕರಿಬೇವು ಹಾಕೊಂಡು ಕ್ಲೀನಾಗಿದ್ದು ಫ್ರೈ ಮಾಡ್ಕೊತೀವಿ. ಕರಿಬೇವು ಕ್ಲೀನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಮಾಡೋಣ ತಗೊಂಬೋಣ. ಇದರಲ್ಲಿ ಒಂದು ಪ್ಲೇಟಲ್ಲಿ ನಾನು ಕರಿಬೇವು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ. ಈಗೇನು ಮಾಡೋಣ, ನಾವು ಇದರಲ್ಲಿ ಕಟ್ ಮಾಡಿರೋಂಥ ಹಸಿಮೆಣಸು ಕೂಡ ಇದರಲ್ಲಿ ಹಾಕೊಂಬೋಣ. ಜಾಸ್ತಿ ಚಿಕ್ಕ ಕಟ್ ಮಾಡ್ಕೊಂಡು ಹಾಕೋಬೇಡಿ ಮೆಣಸಿನ್ಕಾಯಿನ. ಈಗ ಇದರಲ್ಲಿ ನಾವು ವೀಕ್ಷಕರೇ, ಈ ಚಿಲ್ಲಿ ಚಿಕನ್ ತಿಂದ್ಬಿಟ್ರೆ ಮನೇಲಿ ಮಾಡಿಕೊಂಡು ಮಾರ್ಕೆಟಲ್ಲಿ ರೆಸ್ಟೋರೆಂಟಲ್ಲಿ ಸಿಗುವಂಥ ಚಿಲ್ಲಿ ಚಿಕನ್ನು ಮರೆಯೋದು ಮಾತ್ರ ಗ್ಯಾರಂಟಿ. ಈಗ ಗ್ರೀನ್ ಚಿಲ್ಲಿ ಇದೆಯಲ್ಲ, ಅರ್ಧ ಈಗ ಆಲ್ರೆಡಿ ಫ್ರೈ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ನೋಡ್ಬೇಕಂದ್ರೆ ನಾವೇನು ಕೆಂಪುದು ಮೆಣಸಿನ್ಕಾಯಿ ತೊಗೊಂಡಿವಲ್ಲ, ಅಂದರೆ ದ್ಯಾವಣೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಿದ್ದೀವಿ. ಇವೆರಡರಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಲೈಟಾಗಿ ಕಂದು ಬಣ್ಣ ಬರುತ್ತೆ, ಕೆಂಪುದಿರೋದು ಲೈಟಾಗಿ ಬ್ರೌನ್ ಕಲರ್ ಕನ್ವರ್ಟ್ ಆಗುತ್ತೆ. ಈಗ ನೋಡಿ, ನಮ್ಮ ಮೆಣಸಿಗೆ ಕೂಡ ಈಗ ಫ್ರೈ ಆಗ್ಬಿಟ್ಟಿದ್ರ ಜೊತೆಗೆ ಈಗ ಮಾಡೋಣ, ನಾವು ಈರುಳ್ಳಿ ಹಾಕೋಣ. ಕಟ್ ಮಾಡಿರೋಂಥ ಈರುಳ್ಳಿ ಇದೆಯಲ್ಲ, ಅದು ಇದ್ರ ಹಾಕೊಂಬೋಣ. ಕ್ಲೀನಾಗಿ ಫ್ರೈ ಆಗಲೇಬೇಕು. ಈರುಳ್ಳಿನ ಕ್ಲೀನಾಗಿ ಫ್ರೈ ಆಗೋ ಮಟ್ಟ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಇದರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಬೋಣ. ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಬೋಣ. ನೋಡ್ಬೋದು, ಈಗ ಲೈಟಾಗಿ ಎಣ್ಣೆ ಕೂಡ ಬಿಡಿದಿದೆ. ಅರ್ಥ ಏನು, ಈರುಳ್ಳಿ ಕೂಡ ಈಗ ಅರ್ಧ ಆಲ್ರೆಡಿ ಫ್ರೈ ಆಗ್ಬಿಟ್ಟಿದೆ ಅಂತ. ಈಗ ಇದರಲ್ಲಿ ಮಾಡೋಣ, ನಾವು ಈ ಟೈಮಲ್ಲಿ ಅರಶಿನ ಹಾಕೊಳ್ಳೋಣ. ಅರಶಿನ ಬೇಕಾದರೆ 1-2 ನಿಮಿಷ ಹಾಕ್ಕೊಂಡ್ರಿ, ಯಾಕೆ ಇದರಲ್ಲಿ ಮೇನ್ ಕಂಟೆಂಟ್ ಇದೆಲ್ಲ ಅರಶಿನೇ. ಈಗ ಅರಶಿನ ಇದರಲ್ಲಿ ಹಾಕ್ಕೊಂಡು ಇದನ್ನು 1-2 ನಿಮಿಷ ಕ್ಲೀನಾಗಿ ಇದ್ರ ಜೊತೆಗೆ ರೋಸ್ಟ್ ಆಗಲಿ. ನೋಡಿ ವೀಕ್ಷಕರೇ, ಈಗ ಈರುಳ್ಳಿ ಕೂಡ 70% ಆಲ್ರೆಡಿ ಫ್ರೈ ಆಗ್ಬಿಟ್ಟಿದೆ. ಈಗ ಈ ಟೈಮಲ್ಲಿ ಮಾಡೋಣ, ನಾವು ಚಿಕನ್ ಹಾಕೋಣ. ಕೊಂಡು ಕ್ಲೀನಾಗಿ ಬಿಟ್ಟರೆ 2 ನಿಮಿಷ
ಇದ್ರ ಜೊತೆಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಯಾಕಂದ್ರೆ ಉಪ್ಪು ಇದರಲ್ಲಿ ಮೊದಲೇ ಹಾಕಿಲ್ಲ, ನಾವು ಲಾಸ್ಟ್ ಹಾಕ್ಲಿಕ್ಕಿದ್ದೀವಿ. 1-2 ಚಮಚ ಸಾಕು. ಬೇಕಾದ್ರೆ ಕಡಿಮೆ ಆಮೇಲೆ ಟೇಸ್ಟ್ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಲೈಟಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಬಿಡಿ. ಯಾಕಂದರೆ ಮಸಾಲೆ ಇರುತ್ತಲ್ಲ, ಪೌಡ್ರುಗಳು ಅರಶಿನ ಇದೆಲ್ಲ, ಅದು ಚಿಕನ್ ಮಿಕ್ಸ್ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಅವಾಗೇನಾಗುತ್ತೆ, ಅದು ಅರಶಿನ ಎಲ್ಲ ಕಡೆ ಎಲ್ಲ ಚಿಕನಿಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನೀರು ಕೂಡ ಬಿಟ್ಟಿದೆ ಈಗ ಚಿಕನಿಂದು. ಚಿಕನ್ ನೀರು ಬಿಟ್ಟಾಗ ನಾನು ತಿಳ್ಕೊಬೇಕಂದ್ರೆ ಚಿಕನ್ ಆಲ್ರೆಡಿ ಬೆಂದಿದೆ ಅಂತ ಅರ್ಥ. ಈಗ ನೋಡಿ, ನಮ್ಮ ಚಿಕನ್ ಡ್ರೈ ಈಗ ರೆಡಿ ಆಗೋದು. ಇನ್ನು 2 ನಿಮಿಷ ಸಾಕು. ಚಿಕನ್ ಕೂಡ ಬೆಂದಿಲ್ಲ ಅಂತ ನೋಡೋಣ. ನೋಡಿ, ಈ ಥರ ನೀವು ಪ್ರೆಸ್ ಮಾಡಿದಾಗ ಚಿಕನ್ ಏನಾರ ಪರ್ಫೆಕ್ಟಾಗಿ ಕಟ್ಟಾಗ್ಬಿಟ್ರೆ ಚಿಕನ್ ಆಗಿದೆ ಅಂತ ಅರ್ಥ. ನೋಡಿ ನೋಡಿ, ಆಗಿದೆ ಚಿಕನ್ ಆಲ್ರೆಡಿ ರೆಡಿ. ಇನ್ನೊಂದು 2 ನಿಮಿಷ ಹೀಗೆ ಹುರ್ಕೊಳ್ಳೋಣ. ಈಗ ಕೊನೆಯದಾಗಿ ಏನು ಹಾಕ್ಬೇಕಂದ್ರೆ ನಾವೇನು ಫ್ರೈ ಮಾಡೋದಲ್ಲ, ಕರಿಬೇವನ್ನ ಮೊದಲೇ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಬಿಡೋಣ ಸ್ವಲ್ಪ. ಯಾಕಂದರೆ ಇದರದ್ದೇ ಮೇನ್ ಟೆಕ್ಸ್ಚರ್ ಇದರಲ್ಲಿ. ಇದು ಹಾಕ್ಕೊಂಬಿಟ್ಟು ಕ್ಲೀನಾಗಿ 2 ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಚಿಲ್ಲಿ ಚಿಕನ್ ರೆಡಿ. ನೋಡಿ, ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಔಟರ್ ಲುಕ್ ಏನಿದೆಲ್ಲ ಅದೇ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ಆಮೇಲೆ ಮೊದಲು ತಿನ್ನೋಣ ಅಂತ ಅನಿಸುತ್ತೆ. ಮೊದಲು ಏನು ಮಾಡೋಣ, ನಾವು ಚಿಲ್ಲಿ, ಕೆಂಪು ಚಿಲ್ಲಿ ಏನಿದೆಯಲ್ಲ, ರೆಡ್ ದೊಣ್ಣೆ ಮೆಣಸಿನ್ಕಾಯಿ, ಅದನ್ನು ಟೇಸ್ಟ್ ಮಾಡೋಣ ಹೇಗೆ ಅಂತೇಳಿ. ಅದನ್ನು ಫಸ್ಟಿಗೆ ನಾವು ರೋಸ್ಟ್ ಮಾಡೋದಲ್ಲ, ಗಂಡು ಮೆಣಸಿನ ಆ ಫ್ಲೇವರ್ ರೋಸ್ಟಿಂದು ಬರ್ತಿದೆ. ಖಾರ ಅಷ್ಟೇನಿಲ್ಲ, ಆದರೆ ತಿನ್ನಕ್ಕೆ ಮಾತ್ರ ಮಜಾ ಇದೆ. ಜೊತೆಗೆ ಈಗ ಚಿಕನ್ ಕೂಡ ನಾವು ಚೆಕ್ ಮಾಡೋಣ ಬೆಂದಿದ್ದಿಲ್ಲ ಅಂತೇಳಿ. ಪರ್ಫೆಕ್ಟಾಗಿ ಕುಕ್ ಆಗಿದೆ. ಅಲ್ಟಿಮೇಟ್ ಇದೆ ಡಿಶ್ಶು. ನೀವು ಮನೇಲಿ ಮಾಡಲೇಬೇಕು. ಈಗ ನೀವು ಮಾಡಬೇಕಾಗಿದ್ದು ಇಷ್ಟ, ಇದೇ ಥರ ಅಡುಗೆನ ನಾವು ಮಾಡಿರೋಂಥ ರೆಸಿಪಿನ ಚಿಲ್ಲಿ ಚಿಕನ್ ಇದೆಯಲ್ಲ, ನೀವು ಮನೇಲಿ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಲೇಬೇಕು. ಮತ್ತು ಬಂದಂಥ ಗೆಸ್ಟೇ ಆಗಲಿ, ನಿಮ್ಮ ಮನೆಯಲ್ಲಾಗಲಿ, ಪಾರ್ಟಿಯಲ್ಲಾಗಲಿ ಈ ಥರ ಚಿಕನ್ ಅವ್ರಿಗೆ ತಿಂದುಬಿಟ್ರೆ ಅವರು ವಾಹ ಭೈ ವಾ ನಮ್ಮ ಹತ್ರ ಗ್ಯಾರಂಟಿ ಅಂತ ಹೇಳ್ತಾ, ಮತ್ತೊಂದು ಬರೋ ಸಂಚಿಕೆಯಲ್ಲಿ ಒಂದು ಹೊಸ ಜೊತೆಗೆ ನಿಮ್ಮೊಂದಿಗೆ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಟೇಕ್ ಕೇರ್, ಬಾಯ್ ಬಾಯ್.